ತುಮಕೂರು ಇತ್ತೀಚಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯದ ಐಎಎಸ್, ಐಪಿಎಸ್, ಕೆಎಸ್ ಅಧಿಕಾರಿಗಳ ಸಂಖ್ಯೆ ಕ್ಷೀಣಿಸುತ್ತಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆಗೆ ನಮ್ಮ ಸಮುದಾಯ ಹೆಚ್ಚು ಒತ್ತು ನೀಡುವ ಅಗತ್ಯವಿದೆ ಎಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ತಿಳಿಸಿದರು. ನಗರದ ಟೌನ್ ಹಾಲ್ ಮುಂಭಾಗದಲ್ಲಿ ತುಮಕೂರು ಜಿಲ್ಲಾ ಒಕ್ಕಲಿಗರ ಒಕ್ಕೂಟ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಹಮ್ಮಿಕೊಂಡಿದ್ದ ಆದಿಚುಂಚನಗಿರಿ ಮಠಾಧ್ಯಕ್ಷರಾಗಿದ್ದ ಶ್ರೀ ಡಾ. ಬಾಲಗಂಗಾಧರನಾಥ ಸ್ವಾಮೀಜಿ ಅವರ 13ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಳೆದ 10-15 ವರ್ಷಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಜನಾಂಗದಲ್ಲಿ ಐಎಎಸ್, ಐಪಿಎಸ್, ಕೆಎಸ್ ಅಧಿಕಾರಿಗಳ ಸಂಖ್ಯೆ ಕಡಿಮೆಯಾಗಿದೆ. ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಅವರು ಸಹ ಇತರೆ ಸಮುದಾಯಗಳಂತೆ ಉನ್ನತ ಹುದ್ದೆಗಳಿಗೆ ಹೋಗುವಂತೆ ಮಾಡಲು ಅಗತ್ಯ ಇರುವ ತರಬೇತಿ ಕೇಂದ್ರದ ಜೊತೆಗೆ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಶುಲ್ಕ ಭರಿಸಿ ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ದತ್ತಿನಿಧಿ ಹೆಚ್ಚು ಉಪಯುಕ್ತವಾಗಲಿದೆ ಎಂದರು. ಭೈರವೈಕ್ಯ ಡಾ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಎಂದಿಗೂ ಯಾರಿಗೂ ಕೇಡು ಬಯಸಿದವರಲ್ಲ. ಧರ್ಮ, ಜಾತಿ ಭೇದವಿಲ್ಲದೆ ಎಲ್ಲಾ ಸಮುದಾಯದ ಮಕ್ಕಳಿಗೂ ಶಿಕ್ಷಣ ನೀಡಿದ್ದಾರೆ. ಅವರ ಆದರ್ಶವನ್ನು ನಾವುಗಳು ಮೈಗೂಡಿಸಿಕೊಂಡು ಇಂದಿನ ಕಾರ್ಯಕ್ರಮದಿಂದ ಮತ್ತಷ್ಟು ಸಮಾಜಮುಖಿಯಾಗಿ ನಡೆದುಕೊಳ್ಳೋಣ. ಅದೇ ಸ್ವಾಮೀಜಿ ಅವರಿಗೆ ನಾನು ಸಲ್ಲಿಸುವ ನಿಜವಾದ ನಮನ ಎಂದು ಮುರಳೀಧರ ಹಾಲಪ್ಪ ನುಡಿದರು. ಯಾವುದೇ ಆಹ್ವಾನ ಪತ್ರಿಕೆ ಇಲ್ಲದೆ, ಯಾರ ಮನೆಗಳಿಗೂ ಭೇಟಿ ಕೊಡದಲೆ ಇಷ್ಟೊಂದು ಜನ ತಾವುಗಳು ಇಲ್ಲಿ ಸೇರಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಒಂದು ಮೆಸೇಜ್ಗೆ ಅದು ನಮ್ಮ ಪರಮ ಪೂಜ್ಯ ಶ್ರೀ 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 ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಪ್ರಭಾವಳಿ ಎಷ್ಟಿದೆ ಅಂತ ಹೇಳಿ ನಮಗೆ ತಿಳಿತದೆ. ಪ್ರತಿ ವರ್ಷ ಈ ಸಂಪ್ರದಾಯ ನಾವು ಪ್ರಾರಂಭ ಆಗಿದ್ದು ಇವಾಗ್ಲಿಂದಲೂ ಮುಂದಕ್ಕೆ ಚಾಲನೆ ಇದೇ ತರ ನಡೆದ್ರೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು, ಫಲಾನುಭವಿಗಳು ಪೂಜ್ಯರಿಂದ ಪಡೆದಿರ್ತಕ್ಕಂಥ ಆ ಅನುಕೂಲನ, ಪ್ರಯೋಜನನ ಸ್ಮರಣೆ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ. ಪೂಜ್ಯರ ಭಾವಚಿತ್ರ ಸುಮ್ಮನೆ ನಾವು ನೋಡ್ತಾ ಇದ್ರೆ ಎಂಥ ನಿಷ್ಕಲ್ಮಶವಾದಂಥ ಮನಸ್ಸು, ಆ ಮುಖಾಂತರವಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ದೊಡ್ಡದಾದಂಥ ಸಾಮ್ರಾಜ್ಯವನ್ನ ಏನೂ ಇಲ್ಲದಂಥ ಗ್ರಾಸ್ ರೂಟಿಂದ ತಗೊಂಡು ಹೋಗಿ ಇಡೀ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಇರ್ಬೋದು, ಯಾವುದೇ ರಂಗದಲ್ಲಿ ನೀವು ತಗೊಂಡ್ರೂ ಪರಮ ಪೂಜ್ಯರ ಆ ಸಾಧನೆ ಯಾವತ್ತೂ ಅವ್ರನ್ನ ಭೇದ ಭಾವ ಮಾಡಿದ್ ನಾವು ನೋಡಲಿಲ್ಲ. ಯಾರೇ ಇರಲಿ ಮೇಲು ಕೀಳು ಅಂತ ನೋಡ್ತಿರ್ಲಿಲ್ಲ. ಅವನು ಬೇರೆ ಇವನು ಬೇರೆ ಅಂತೇಳಿ ವ್ಯತ್ಯಾಸಗಳು ಮಾಡಿದ್ದು ಯಾವತ್ತೂ ನೋಡ್ತಿರ್ಲಿಲ್ಲ. ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ಸಮಾಧಾನ ಚಿತ್ತವಾಗಿ ಅವರು ಇದ್ದಿದ್ದಕ್ಕಿಂತ ದೊಡ್ಡದಾದಂಥ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಅನುವಾಯ್ತದು.